ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇಗೆ ಲಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಲೈನಿಂಗ್ ಬ್ಲೌಸ್ ಅಂದರೆ ಲೈನಿಂಗ್ ಬ್ಲೌಸ್ ಅಲ್ಲ, ವಿತೌಟ್ ಲೈನಿಂಗ್ ಬ್ಲೌಸ್ ಅಂದರೆ ಸಿಂಗಲ್ ಬ್ಲೌಸನ್ನು ಆರಾಮಾಗಿ ಒಂದು ಮಿನಿಮಮ್ 1 ಅವರಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು. ಸ್ನೇಹಿತರೆ ಬನ್ನಿ, 1 ಅವರ್ಗಿಂತ ಇನ್ನು ಕಡಿಮೆ ಟೈಮಲ್ಲಿ ಕೂಡ ನಾವು ಸ್ಟಿಚಿಂಗ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫಸ್ಟಿಗೆ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡಿದ್ರೆ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಆಗಿಬಿಡುತ್ತೆ. ಏನಪ್ಪ ಅಂತಂದರೆ ಬ್ಯಾಕ್ ಮತ್ತು ಪಟ್ಟಿ ಮತ್ತು ಶೋಲ್ಡ್ರ್ ಜಾಯಿಂಟ್ ಮಾಡಿದರೆ ಕಂಪ್ಲೀಟಾಗಿ ಆಗುತ್ತೆ. ಟಕ್ಸ್ ಪಾಯಿಂಟ್ ಹಿಡಿದ್ರೆ ಇಲ್ಲಿ ನಾನು ಕೂಡ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ಫಸ್ಟ್ಗೆ ನಾನು ಈ ರೀತಿ ಎಷ್ಟು ಬಿಟ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ. ನೀವೇನಾದ್ರೂ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಫೋಲ್ಡಿಂಗ್ ಮಾಡಿದರೆ ಅಂತಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ನಾವು ಎಷ್ಟು 1 ಇಂಚು ಬಿಟ್ಕೊಂಡ್ರೆ 1 ಇಂಚು, 2 ಇಂಚು ಬಿಟ್ಕೊಂಡ್ರೆ 2 ಇಂಚು, ಆ ರೀತಿ ನೀಟಾಗಿ ನಾವು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆವಾಗ ಮಾತ್ರ ನಮಗೆ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಮಾತ್ರ ನಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ, ಎರಡು ಸಮಾನಾಗಿ ಬರುತ್ತೆ. ಇಲ್ಲಿ ಶೋಲ್ಡರ್ ಜಾಯಿಂಟು ಸ್ವಲ್ಪ ಶೋಲ್ಡರ್ ಜಾಯಿಂಟ್ ಕೂಡ ಮಾಡಿಕೊಂಡೆ. ಯಾವುದೇ ರೀತಿ ಥ್ರೆಡ್ ಪದೇ ಪದೇ ಕಟ್ ಮಾಡಲಾರ್ದೇ ನಾವು ಇಲ್ಲಿ ಸ್ಟಿಚಿಂಗ್ ಮಾಡಿದರೆ ಬೇಗನೆ ಆಗುತ್ತೆ. ಟಕ್ಸ್ ಪಾಯಿಂಟು ಅಷ್ಟೇ, ಫ್ರಂಟಲ್ಲಿ ಟಕ್ಸ್ ಪಾಯಿಂಟ್ ಹಿಡಿಬೇಕಾದ್ರೂ ಕೂಡ ಅಷ್ಟೇ ಒಂದೊಂದೇ ಒಂದು ಥ್ರೆಡ್ ಕಟ್ ಮಾಡ್ತಾ ಟಕ್ಸ್ ಪಾಯಿಂಟ್ ಹಿಡಿತಾ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. 1 ಬೈ 1 ನೀಟಾಗಿ ಟಕ್ಸ್ ಹಿಡಿದು ರಫ್ ಹೊಡೆಯೋದು ಮಾತ್ರ ಮರಿಬೇಡಿ. ಇವಾಗ ಎರಡೂ ಆಚೆ ಈಚೆ ಅಂದರೆ ಮತ್ತು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸೈಡು ನಾನು ಟಕ್ಸ್ ಹಿಡಿದೆ ಅಲ್ವಾ, ಮಿಡ್ಲು ಕೂಡ ನಾನು ರಫ್ ಹೊಡ್ಕೊಂಡೆ, ಅದು ಮೈಂಡಲ್ಲಿ ಇಟ್ಕೊಳಿಕ್ಕಾಗುತ್ತೆ. ಇವಾಗ 1 ಬೈ 1 ಈ ರೀತಿ ಮಾಡ್ಕೊಂಡಿವಲ್ವ, ಎರಡೂ ಸೈಡು ಕೂಡ ನಾವು ಟಕ್ಸನ್ನು ಹಿಡಿಬೇಕಾಗುತ್ತೆ. ಎರಡೂ ಸೈಡು ಒಂದು ಸರಿ ಆ ಕಡೆ ಹಿಡಿದ್ರೆ ಒಂದು ಸರಿ ಈ ಕಡೆ, ಆ ರೀತಿ ಹಿಡಿದ್ರೆ ಇನ್ನೂ ಬೇಗನೆ ಆಗುತ್ತೆ ಸ್ಟಿಚಿಂಗ್ ಮಾಡೋದು ಸಿಂಗಲ್ ಬ್ಲೌಸು. ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ವಾಚ್ ಮಾಡ್ಬೋದು ನನ್ನ ಒಂದು ವಿಡಿಯೋನ. ಇವಾಗ 3 ಸೈಡು ಟಕ್ಸನ್ನು ಹಿಡಿದೆ, ಅಂದರೆ ಈ ಎರಡೂ ಫ್ರಂಟ್ ಪಾರ್ಟಲ್ಲಿ ಎರಡೂ ಟಕ್ಸ್ ಹಿಡಿದು ಇಲ್ಲಿ ಕ್ರಾಸ್ ಪಟ್ಟಿಗೆ ನನಗೆ ಶಾರ್ಟೇಜ್ ಬರ್ತಾಯಿತ್ತು. ಬೇರೆ ಬಟ್ಟೆ ತೊಗೊಂಡು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದರೆ 3 ಪಟ್ಟಿ ಬೇಕಾದರೂ ಹಚ್ಕೋಬೋದು. ನಾನಿಲ್ಲಿ 2 ಪಟ್ಟಿ ಹಚ್ಕೊತಾ ಇರೋದು, ಯಾಕಂದರೆ ಬಟ್ಟೆ ಮಾತ್ರ ತುಂಬ ಶಾರ್ಟೇಜ್ ಇದೆ, ಅದಕ್ಕೋಸ್ಕರ. ಇಲ್ಲ ಬೇರೆ ಬಟ್ಟೆ ಆದರೂ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ 2 ಪೀಸನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. 3 ಪೀಸ್ ಜಾಯಿಂಟ್ ಮಾಡಿದರೆ ತುಂಬ ಥಿಕ್ನೆಸ್ ಆಗಿ ನೀಟಾಗಿ ಕೂರುತ್ತೆ. ಇದು ಕೂಡ ಪರವಾಗಿಲ್ಲ, ನೀಟಾಗಿ ಕೂರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು 2 ಪೀಸ್ ಜಾಯಿಂಟ್ ಮಾಡಿಕೊಂಡು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು 1 ಬೈ 1 ಈ ರೀತಿ ಫೋಲ್ಡ್ ಆಗಿ ಇನ್ಸಿವಿಲ್ಲಾಗಿ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂರುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ಕೂಳೆ ಅನ್ನೋದು ಕಾಣಿಸೋದಿಲ್ಲ. ಫ್ರಂಟ್ ಆಗಿರ್ಬೋದು, ಟಕ್ಸೆಲ್ಲ ಹಿಡಿದಿರ್ತೀವಲ್ವ, ಮತ್ತು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಮೇಲ್ಗಡೆ ಅಟ್ಯಾಚ್ ಮಾಡಿದರೆ ನಮಗೆ ಕೂಳೆಲ್ಲ ಒಂಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬರೀ ಥ್ರೆಡ್ಡು ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ, ಬಟ್ಟೆದು ಎಳಿ ಬರೋ ಚಾನ್ಸ್ ಇರುತ್ತೆ. ಆ ರೀತಿ ಮಾಡಿದರೆ ಈ ಥರ ಇಂಜಿಬಲಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, 2 ಸೈಡು ಈ ರೀತಿ ಮಾಡಿಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಪಟ್ಟಿನ. ಇದ್ರದ್ದು ಕಟ್ಟಿಂಗ್ ಹಾಕಬೇಕು ಅಂದ್ಕೊಂಡೆ, ಸ್ಟಿಚಿಂಗ್ ವಿಡಿಯೋ ಇತ್ತಲ್ವ, ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸಾಧ್ಯವಾದರೆ ಸಿಂಗಲ್ ಬ್ಲೌಸ್ದು ಎರಡೂ ಸೇರಿ ಕಟ್ ಮಾಡಿದ್ದೀನಿ, ಅದು ವಿಡಿಯೋನ ಸಾಧ್ಯವಾದರೆ ಅದನ್ನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ನಿಮ್ಮ ಜೊತೆ. ಎಕ್ಸ್ಟ್ರಾ ಇರುವಂಥದ್ದು ಕ್ರಾಸ್ ಪಟ್ಟಿ ಏನಿರುತ್ತೆ ಅಲ್ವ, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಆಗುತ್ತೆ. ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಇವಾಗ ಫೋಲ್ಡ್ ಮಾಡಿ ಒಂದು ದೊಡ್ಡ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ದೊಡ್ಡ ಹೊಲಿಗೆ ಹಾಕೊಂಡ್ರೆ ಆಮೇಲೆ ನಮಗೆ ರಿಮೂವ್ ಮಾಡಬೇಕಲ್ವ, ಹೆಮ್ಮಿಗೆ ಮಾಡಬೇಕು ಅಂತ, ಆವಾಗ ನಾವು ಬಿಚ್ಕೊಂಡ್ರೆ ಸರಿ ಹೋಗುತ್ತೆ. ದೊಡ್ಡ ಹೊಲಿಗೆನ ಹಾಕ್ಕೊಳ್ಳಿ, ಯಾಕಂದರೆ ಇದು ರಿಮೂವ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಈ ರೀತಿ ಫಾಸ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅಂತ ಏನಾದರೂ ಟೈಮ್ ಬಂತು ಅಂದರೆ ಇದನ್ನೇ ಫಾಲೋ ಮಾಡಿ, ಖಂಡಿತವಾಗ್ಲೂ ಬೇಗ ಆಗುತ್ತೆ. ನೋಡಿದ್ರಲ್ವಾ, ಎಮ್ಮಿಂಗ್ ಮಾಡೋ ಜಾಗದಲ್ಲಿ ನೀವು ಫಾಸ್ಟಾಗಿ ಒಂದು ದೊಡ್ಡ ಹೊಲಿಗೆ ಹಾಕ್ಕೊಂಡ್ರೆ ಆಮೇಲೆ ರಿಮೂವ್ ಮಾಡೋಕ್ಕೂ ಈಸಿ ಆಗುತ್ತೆ, ಫಾಸ್ಟಾಗಿ ಕೆಲಸ ಕೂಡ ಆಗುತ್ತೆ. ಫ್ರಂಟಲ್ಲಿ ನಾನು ಶೇಪ್ ತೆಗೆದೆ, ಯಾಕಂದರೆ ನಾನಿಲ್ಲಿ ಫೋಲ್ಡಿಂಗ್ ಮಾಡಿ ಆದಮೇಲೆ ಶೇಪ್ ತೆಗ್ಕೊತೀನಿ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊತೀನಿ. ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಫ್ರಂಟಲ್ಲಿ ನಾನು ಏನಪ್ಪ ಅಂತಂದರೆ
ಶೇಪ್ ತೆಗೆದಿರಲಿಲ್ಲ. ನಾನು ಯಾವಾಗಲೂ ಅಷ್ಟೇ ಫ್ರಂಟಲ್ಲಿ ಕಟ್ ಮಾಡಬೇಕಾದ್ರೆ ನಾನು ಶೇಪ್ ತೆಗಿಯಲ್ಲ. ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕನ್ನೋ ಟೈಮಲ್ಲಿ ನಾನು ಸ್ಲೀವ್ಸಿಗೂ ಮತ್ತು ಫ್ರಂಟ್ ಪಾರ್ಟ್ಗೂ ನಾನು ಶೇಪ್ ತೆಗೆದು ತುಂಬ ಜಾಸ್ತಿ ನನಗೆ ಅದೇ ರೂಢಿಯಾಗಿದೆ. ಕೆಲವೊಂದು ಸರಿ ನಿಮಗೆ ತೋರಿಸ್ಬೇಕು ಅಂತ ಅಂದಾಗ ನಮಗೆ ಆವಾಗ ಏನಪ್ಪ ಅಂತಂದರೆ ಆ ಶೇಪ್ ತೆಗಿತೀನಿ ಆವಾಗ ಒಂದೊಂದು ಸರಿ. ಇವಾಗ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿ ಆದಮೇಲೆ ನಿಮಗೆ ಡೌಟ್ ಬರ್ಬೋದು, ಏನಪ್ಪ ಅಂತಂದರೆ ಬಾಡಿ ಮೆಜರ್ಮೆಂಟಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಅಲ್ವಾ, ಸ್ಲೀವ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ಅಂತ. ಇಲ್ಲ, ಸ್ಲೀವ್ಸ್ ಕಡಿಮೆ ಏನು ಬರೋಲ್ಲ. ಯಾಕಂತಂದರೆ ನಾನು ಎಕ್ಸ್ಟ್ರಾ ಒಂದೊಂದು ಸರಿ ಬಿಟ್ಕೊಂಡಿರ್ತೀನಿ, ಹಾಗಾಗಿ ಕರೆಕ್ಟಾಗಿ ಆಗುತ್ತೆ. ಯಾಕಂದರೆ ಸ್ಲೀವ್ಸ್ ಮೆಜರ್ಮೆಂಟ್ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡ್ರೂ ಅಡ್ಡಿ ಇಲ್ಲ, ಬಟ್ಟೆ ಏನಾದರೂ ಕಟ್ ಮಾಡೋ ಬದಲು ಬಿಟ್ಕೊಂಡ್ರೆ ಫಿಟ್ಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ನೀವು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಜಾಯಿನ್ ಮಾಡಿದ್ನೆ ಅಲ್ವಾ, ಆವಾಗ ಫ್ರಂಟು ಮತ್ತು ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರ್ತಾಯಿದೆ, ಕಾಣಿಸ್ತಾ ಇದೆಯಲ್ವ ನಿಮಗೆ. ಈ ಥರ ಎಕ್ಸ್ಟ್ರಾ ಬಂದು ಏನಾಗುತ್ತೆ, ಏನೂ ಆಗೋಲ್ಲ ಸ್ನೇಹಿತರೆ. ಏನಪ್ಪ ಅಂತಂದರೆ ಸ್ವಲ್ಪ ನಾನು 2 ಇಂಚು ತೊಗೊಳ್ಳೋ ಜಾಗದಲ್ಲಿ ಏನಾದರೂ ಅಪ್ಪಿತಪ್ಪಿ 2.5 ಇಂಚ್ ತೊಗೊಂಡಿರ್ತೀವಲ್ವ, ಆವಾಗ ಆ ರೀತಿ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಬಂದೇ ಬರುತ್ತೆ. ನಾವೇ ಕರೆಕ್ಟಾಗಿ ತೊಗೊಂಡ್ವಿ, ಆಮೇಲೆ ಯಾಕೆ ಎಕ್ಸ್ಟ್ರಾ ಬಂತು ಅಂತ ಏನಾದರೂ ಡೌಟ್ ಬಂದಾಗ ಮಾತ್ರ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾನು ಲಾಸ್ಟಲ್ಲಿ ಕೊನೆಯದಾಗಿ ಉಳಿದಿರುವಂಥ ಬಟ್ಟೆ ನಾನು ಒಂದ್ಸರಿ ಕಟ್ ಮಾಡಿರಲ್ಲ, ಹಾಗಾಗಿ ಸ್ವಲ್ಪ ಉಳಿದಿರುತ್ತೆ. ಇವಾಗ ಅದು ಕಚ್ಚಪಟ್ಟಿ ಮತ್ತು ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು, ಇದೇನಪ್ಪ ಅಂತಂದರೆ ಜಸ್ಟ್ ಯಾವುದೇ ರೀತಿ ಅಳತೆ ಬ್ಲೌಸ್ ಇಲ್ಲ, ಚೆಸ್ಟ್ ಮೆಜರ್ಮೆಂಟು ಲೆಂತು ಸ್ವಲ್ಪ ಮೈಂಡಲ್ಲಿದೆ, ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದು. ಇವಾಗ ಉಕ್ಸ್ ಪಟ್ಟಿ ರೆಡಿ ಆಯಿತು. ನೋಡಿದ್ರಲ್ವ, ಇವಾಗ ರಿಂಗ್ ಮಾಡಬೇಕು. ರಿಂಗು ನಾನು ಫೈನಲಾಗಿ ಮಾಡ್ತೀನಿ. ಮತ್ತು ಇದೊಂದು ಉಕ್ಸ್ ಪಟ್ಟಿ ಮಾಡ್ತೀನಿ, ಅದು ರಿಂಗ್ ಪಟ್ಟಿ ಮಾಡಿರೋದು. ಇವಾಗ ಉಕ್ಸ್ ಪಟ್ಟಿನ ಮಾಡಿಕೊಂಡು, ನೀವು ಉಕ್ಸನ್ನ ಮಿಷಿನಲ್ಲೇ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಿಷಿನಲ್ಲಿ ಬರೋಲ್ಲ ಅಂತಂದರೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಹೋಗಿ ನೀವು ಸರ್ಚ್ ಮಾಡ್ಬೋದು. ಏನಪ್ಪ ಅಂತಂದರೆ ಉಕ್ಸು ಮಿಷಿನಲ್ಲೇ ಮಾಡೋದ್ರಿಂದ ತುಂಬ ಸುಲಭನೇ, ತುಂಬ ಈಸಿ ಆಗುತ್ತೆ. ಏನಪ್ಪ ಅಂತಂದರೆ ಒಂದೊಂದು ಸರಿ ಸ್ವಲ್ಪ ಲೂಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ, ಮೇಲ್ಗಡೆ ಸೂಜಿ ದರ ತಗೊಂಡು ಹಾಕಬೇಕಾಗತ್ತೆ. ಸ್ವಲ್ಪ ಲೂಸಾಗಿ ಏನಾದರೂ ಮಾಡ್ಕೊಂಡ್ವಿ ಅಂತಂದರೆ. ಈ ರೀತಿ ಫೈನಲಾಗಿ ನಾವು ಇವಾಗ ಪೈಪಿಂಗಿಗೆ ಬಟ್ಟೆನ ರೆಡಿ ಮಾಡಿಕೊಂಡ್ರೆ ಬ್ಲೌಸು ಫಿಟ್ಟಿಂಗ್ ಮಾಡಿದರೆ ಮುಗೀತು. ನೋಡ್ತಾ ಇರ್ಬೋದು, ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಎಲ್ಲ ಫೈನಲಾಗಿ ಆಯ್ತಲ್ವ. ಇವಾಗ ಕ್ರಾಸಾಗಿ ಈ ರೀತಿ ಪೈಪಿಂಗ್ಗೆ ಜೋಡಿಸ್ಕೋಬೇಕಾಗತ್ತೆ. ಒಂದೊಂದೇ ಸ್ಟಿಚಿಂಗನ್ನು ಹಾಕ್ಕೋಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ಇದು ಕ್ರಾಸಾಗೆ ತೊಗೋಬೇಕಾಗತ್ತೆ. ಕ್ರಾಸಾಗಿ ತೊಗೊಂಡ್ರೆ ನಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಕ್ರಾಸ್ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಬಟ್ಟೆ. ನೋಡ್ತಾ ಇರ್ಬೋದು, ಈ ರೀತಿ ಪ್ರತಿಯೊಂದು ಪೀಸ್ಗಳನ್ನು ಈ ಥರ ಜಾಯಿನ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕೋಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಪೀಸ್ಗಳನ್ನು ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಮುಗೀತು. ಇವಾಗೇನಪ್ಪ ಅಂತಂದರೆ ಪೈಪಿಂಗ್ ಮಾಡಿದರೆ ಇದು ಎಕ್ಸ್ಟ್ರಾ ನಾನು ಪೀಸ್ ಹಚ್ಚೋದು ಅಷ್ಟೇ. ಏನಂದರೆ ಎಕ್ಸ್ಟ್ರಾ ಆಗುತ್ತೆ, ಇರಲಿ ಅಂತ ಪೀಸ್ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಮಾಡಿದರೆ ಸ್ವಲ್ಪ ಎಳ್ಕೊಂಡು ಪೈಪಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಪೈಪಿಂಗು. ಯಾವುದೇ ರೀತಿ ಹೊರಗಡೆ ಬರೋದಾಗಲಿ ಉಲ್ಟಾ ಆಗೋದಾಗಲಿ ಅದು ಯಾವುದೂ ಆಗೋಲ್ಲ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ, ತುಂಬ ಅಲ್ಲ. ಕೆಳಗಡೆ ಬಾಡಿ ಮೆಜರ್ಮೆಂಟ್ ಏನು ಬಟ್ಟೆ ಕಟ್ ಮಾಡ್ಕೊಂಡಿದ್ವಲ್ವ, ಬ್ಲೌಸ್ ಪೀಸ್ ಯಾವುದೇ ರೀತಿ ಜಗ್ಬಾರ್ದು. ಪೈಪಿಂಗ್ ಬಟ್ಟೆ ಮಾತ್ರ ಸ್ವಲ್ಪ ಎಳ್ಕೊಂಡು ಪೈಪಿಂಗ್ ಮಾಡ್ಕೊಂಡು ಬಂದರೆ ಟರ್ನ್ ಆಗೋ ಚಾನ್ಸ್ ಇರೋಲ್ಲ. ಈ ರೀತಿ ಒಂದು ಸರಿ ಫೋಲ್ಡ್ ಮಾಡ್ಕೊಳ್ಳಿ. ಒಳಗಡೆ ಕೂಳೆ ಇದೆ ಅಲ್ವಾ, ಅದನ್ನು ಕವರ್ ಮಾಡೋ ರೀತಿ ಒಂದು ಸರಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಹೊಲಿಗೆ ಹಾಕೊಂಬರ್ಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಈ ರೀತಿ ಮಾಡೋದ್ರಿಂದ.
ಯಾವುದೇ ರೀತಿ ಉಲ್ಟಾಗಲ್ಲ, ದಪ್ಪ ಸಣ್ಣ ಆಗಲ್ಲ. ಮತ್ತು ನಮಗೆ ಯಾವ ರೀತಿ ಅಂತಂದರೆ ಸ್ವಲ್ಪ ಆಚೆ ಈಚೆ ಹೋಗ್ತಿರ್ತೈತಲ್ವ ಒಂದೊಂದು ಸರಿ, ಆ ರೀತಿ ಏನೂ ಆಗೋಲ್ಲ. ಬಿಗಿನರ್ಸ್ಗಳಿಗೆ ತುಂಬ ಈಸಿಯಾಗಿ ಇದು ಪೈಪಿಂಗ್ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಒಂದು ಸರಿ ನಾರ್ಮಲ್ ಪೀಸಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತಂದರೆ ಬ್ಲೌಸಲ್ಲಿ ನೀವು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಮೆಜರ್ಮೆಂಟು ಸ್ಟಾರ್ಟಿಂಗ್ ನಾವು ಯಾವ ರೀತಿ ಮೆಜರ್ಮೆಂಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕೊಂಬಂದಿವಲ್ವ, ಕೊನೆ ತನಕನೂ ಅದೇ ರೀತಿ ನೀವು ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಕರೆಕ್ಟಾಗಿ ಒಂದೇ ಮೆಜರ್ಮೆಂಟು ಇವಾಗ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಏನು ಪೀಸ್ ತಪ್ಪಿ ಉಳೀತು ಅಂತಂದರೆ ಅದನ್ನು ರಿಮೂವ್ ಮಾಡ್ಕೊಂಬಿಡಿ. ರಿಮೂವ್ ಮಾಡ್ಕೊಂಡಿಲ್ಲ ಅಂತಂದರೆ ಆಚೆ ಬರುತ್ತೆ, ಅಂದರೆ ಎಕ್ಸ್ಟ್ರಾ ಬಟ್ಟೆ ಅದು ಚೆನ್ನಾಗಿ ಕಾಣಿಸಲ್ಲ ಪೈಪಿಂಗ್ ಎಲ್ಲ ರೆಡಿ ಆದಮೇಲೆ. ಆ ರೀತಿ ನೀವು ಬೇಕಾದರೆ ಮೊದಲೇ ಕಟ್ ಮಾಡ್ಕೊಬೋದು. ನಮಗೆ ಇವಾಗ ಅಷ್ಟೊಂದು ನಮಗೆ ಫ್ರೀ ಅನಿಸಲ್ಲ ಕಟ್ ಮಾಡೋಕ್ಕಂದರೆ, ಮೊದಲೇ ನೀವು ಫೋಲ್ಡಿಂಗ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಒಂದೇ ಸಮ ನೋಡಿಕೊಂಡು ಸೆಂಟ್ರ್ ಕರೆಕ್ಟಾಗಿ ಮಿಡ್ಲಿಗೆ ಹೊಲಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ಇದು ಪೈಪಿಂಗ್ ಮಾಡೋದು ಸ್ವಲ್ಪ ತಡ ಆಗುತ್ತೆ, ಹಾಗಾಗಿ ನೋಡಿಕೊಂಡು ನೀವು ಪೈಪಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಪೈಪಿಂಗ್ ಮಾಡಿ ಮುಗಿಸಿದ್ದೀನಿ, ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೊತೀನಿ. ಈ ರೀತಿ ನೋಡ್ಕೋಬೇಕು ಸಮ ಇದೆಯಾ ಇಲ್ಲ ಅಂತ ನಾವು ಮೊದಲೇ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾವು ನೋಡ್ಕೋಬೇಕಾಗುತ್ತೆ ಸಮ ಬರುತ್ತಾ ಇಲ್ಲ ಅಂತ. ಆವಾಗ ನೋಡಿಕೊಂಡ್ರೆ ನಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ. ಆ ರೀತಿ ಯಾವುದೇ ರೀತಿ ಜಗ್ಬಾರ್ದು, ನೋಡಿಕೊಂಡು ಎರಡು ಸಮ ನೋಡಿಕೊಂಡು ನಾವು ಕರೆಕ್ಟಾಗಿ ನಮಗೆ ಸ್ಲೀವ್ಸ್ ಫಿಟ್ಟಿಂಗ್ ಎಲ್ಲಿ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನಾವು ಹೊಲಿಗೆ ಹಾಕೋಬೇಕಾಗತ್ತೆ. ಲಾಸ್ಟಲ್ಲಿ ರಫ್ ಹೊಡ್ಕೊಂಡಿದ್ದೀನಿ. ಇವಾಗ ಎರಡು ಸೈಡು ಫಿಟ್ಟಿಂಗು ಮಾಡಿದೆ, ನೋಡ್ತಾ ಇರ್ಬೋದು. ಈ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ನೋಡ್ತಾ ಇರ್ಬೋದು, ಪೈಪಿಂಗ್ ಆಗಿರ್ಬೋದು ಯಾವುದೇ ರೀತಿ ಚಿಕ್ಕದು